ಇನ್ನು ಮೈಸೂರಿನ ಜನ ಏನು ಹೇಳ್ತಾರೆ ನೋಡೋಣ. ಮಧುಸೂದನ್ ರೆಡಿ ಇದ್ದಾರೆ. ಮಧು, ಜನ ಏನು ಹೇಳ್ತಾರೆ ಮೈಸೂರಲ್ಲಿ? ಯಾಕಂತಂದ್ರೆ 90 ಪೈಸೆ ಎಲ್ಲ ಜಾಸ್ತಿ ಆದಾಗ ಗೊತ್ತಾಗಲ್ಲ. ಇದು 10 ದಿನದಲ್ಲಿ ಜಾಸ್ತಿ ಆಗಿದೆ 8 ರೂಪಾಯಿ. ಈಗ ಅಂದಾಜು ಆಗ್ತಾ ಇದೆ ದರ ಏರಿಕೆಯ ಬಿಸಿ. ಹೆಂಗಿದೆ ರೆಸ್ಪಾನ್ಸ್ ಜನರದ್ದು? ಖಂಡಿತವಾಗ್ಲೂ ರಕ್ಷಿತ್, ಏನಂತ ಹೇಳಿದ್ರೆ ಇದನ್ನ ಒಂದು ರೀತಿಯಲ್ಲಿ ನಿರೀಕ್ಷಿತ ಅಂತ ಅನ್ಕೊಂಡ್ರು ಕೂಡ, ಆದ್ರೆ ಜನರಿಗೆ ಈ ಒಂದು ನಿರೀಕ್ಷಿತವಾಗಿ ಆಗ್ತಾ ಇರ್ತಕ್ಕಂಥ ದರ ಏರಿಕೆಯನ್ನು ಕೂಡ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಗ್ರಾಹಕರು ಭಿನ್ನವಾಗಿ ವರ್ತಕ್ಕೆ ಕೂಡ ಶುರು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿರ್ತಕ್ಕಂಥ ಧನ್ವಂತರಿ ರಸ್ತೆಯ ಪೆಟ್ರೋಲ್ ಬಂಕ್ ನಲ್ಲಿ ನಾನು ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನ ಬೆಳಗ್ಗೆಯಿಂದ ಬಂದಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ 10 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಏನಾಗ್ತಾ ಇದೆ ಸರ್? ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಸರ್. ಜನಗಳಿಗೆ ಹೊರೆ ಆಗ್ತದೆ ಪೆಟ್ರೋಲ್ ರೇಟು. ಹಾಂ, ಇದು ಈಗ ಹೋದ ವಾರ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮತ್ತೆ ನಿನ್ನೆ 6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲಿಂದ ಇದು ಮಾಡೋದು ಸರ್? ಇನ್ನು ಸಾಕಷ್ಟು ಜನರು ಇದ್ದಾರೆ ರಕ್ಷಿತ್, ನಾನು ಅವ್ರನ್ನ ಮಾತಾಡಿಸ್ತೀನಿ, ಹೇಳ್ತಾರೆ. ಸರ್, ಈಗ ಯುದ್ಧದ ಸಂದರ್ಭದಲ್ಲಿ ಈಗ ಪದೇ ಪದೇ ದರ ಏರಿಕೆ ಆಗ್ತದೆ. ತಮಗೆ ಏನು ಅನ್ನಿಸ್ತಾ ಇದೆ? ತಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ತುಂಬಾನೇ ಪರಿಣಾಮ ಬೀಳ್ತಾ ಇದೆ. ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಅಷ್ಟು ಪ್ರಾಬ್ಲಮ್ ಆಗಿದೆ. ಇದು ನಿರೀಕ್ಷಿತ ಅಲ್ವಾ ಆಗುತ್ತೆ ಅಂತ? ಯುದ್ಧ ಇತ್ತು, ಯುದ್ಧ ಆಗಿದ್ದೊಂದು ಅದು ದೊಡ್ಡ ಇದು ಆಘಾತ. ಅದಾದಮೇಲೆ ಇವಾಗ ಬಡ ಜನರುಗಳ ಮೇಲೆ ತುಂಬ ಇದಾಗ್ತಾ ಇದೆ, ಒತ್ತಡ ಬೀಳ್ತಾ ಇದೆ. ಪೆಟ್ರೋಲ್ ಇವಾಗ ಈ ರೇಟು, ಆಟೋ ಗ್ಯಾಸ್ಗಳ ಪ್ರಾಬ್ಲಮ್ ಇದೆ, ಮತ್ತು ಇದಾಗಿದೆಯಲ್ಲ ಸ್ವಲ್ಪ ಅದಕ್ಕೆ ಇದಾಗಿದೆ. ಹಿರಿಯರೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈಗ ಈ ಒಂದು ದರ ಏರಿಕೆಗಳು ನಿರೀಕ್ಷಿತ ಅಂತ ಇದ್ವು. ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ ಸರ್? ಇದಕ್ಕೆ ಹೊಂದ್ಕೊಳ್ಬೋದಾ, ಕಷ್ಟ ಆಗುತ್ತಾ? ಸರ್, ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದಕ್ಕೆ ನಮಗೆ ಭಾಳ ತೊಂದರೆ ಆಗ್ತಿದೆ. ಡೈಲಿ ವಿಜೇಸ್ ಮಾಡೋರಿಗೆ ಭಾಳ ತೊಂದರೆ ಆಗುತ್ತೆ. ಆಮೇಲೆ ಏನಂದರೆ ಇದು ಸರ್ಕಾರ ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟು, ಅವ್ರಿಗಿಂತ ಇದು ಆಗುತ್ತಾ ಇದೆ. ಅಲ್ಲ, ಯುದ್ಧ ಅನಿವಾರ್ಯ ಇದೆ. ಪ್ರೈವೇಟ್ ವೆಹಿಕಲ್ಗಳನ್ನ ಸ್ಟಾಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಪ್ರೈವೇಟ್ ವೆಹಿಕಲ್ಗಳನ್ನ ಕಡಿಮೆ ಮಾಡಿ ಅಂತ. ಪ್ರೈವೇಟ್ ವೆಹಿಕಲ್ಸ್ ಕಡಿಮೆ ಮಾಡಿಬಿಟ್ರೆ ಜನಗಳಿಗೆ ಭಾಳ ತೊಂದರೆ ಆಗ್ಬಿಡ್ತದೆ, ಟ್ರಾನ್ಸ್ಪೋರ್ಟ್ಗೆ ತೊಂದರೆ ಆಗ್ಬಿಡ್ತದೆ. ಹೊರಗಡೆಯಿಂದ ಬರೋದು ಸ್ಟೇಟ್ ಬೈ ಸ್ಟೇಟ್ ಐಟಮ್ ಬರ್ತದಲ್ಲ, ಅದಕ್ಕೆ ಕಷ್ಟ ಆಗುತ್ತೆ, ಭಾಳ ತೊಂದರೆ ಆಗುತ್ತೆ ಇದರಲ್ಲಿ. ರಕ್ಷತ್, ಏನಂತ ಹೇಳಿದ್ರೆ ಇದು ಜನರು ಹೇಳ್ತಾ ಇರುವಂತದ್ದು. ಅದು ಅಲ್ಲದೆ ಬೆಳಗ್ಗೆಯಿಂದ ಪೆಟ್ರೋಲ್ ಬಂಕ್ಗೆ ಬರುವಂತ ಜನರೇನಿದ್ದಾರೆ ಅವರು ನಿಜಕ್ಕೂ ಕೂಡ ಏನ್ ಮಾತಾಡಿದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪೆಟ್ರೋಲ್ ಬಂಕ್ ನ ಮಾಲೀಕರಿದ್ದಾರೆ, ಮಾತಾಡ್ತೀನಿ. ಸರ್, ಬೆಳಗ್ಗೆಯಿಂದ ಜನ ಏನ್ ಹೇಳ್ತಾ ಇದ್ದಾರೆ ಸರ್? ಇವತ್ತು 4ನೇ ದಿನ ರೇಟ್ ಜಾಸ್ತಿ ಆಗಿರೋದು. ಈ ಸತಿನೂ ಸೇರಿ ತಿಂಗಳಲ್ಲಿ 4ನೇ ಬಾರಿ ರೇಟ್ ಜಾಸ್ತಿ ಆಗಿದೆ. ಬರೋ ಜನರೆಲ್ಲ ಇದೇನು ರೇಟ್ ಜಾಸ್ತಿ ಆಗಿದೆಯಲ್ಲ ಅಂತ ನಮ್ಮನ್ನೇ ಒಂಥರ ಡೌಟಾಗಿ ನೋಡ್ತಾ ಇದ್ದಾರೆ ಹೊರತು, ದಯವಿಟ್ಟು ಟಿ ವಿ ಚಾನಲ್ ಅವರು ಇದನ್ನು ಹೈಲೈಟ್ ಮಾಡಬೇಕು, ರೇಟ್ ಜಾಸ್ತಿ ಆಗ್ತಿರೋದನ್ನ ಹೈಲೈಟ್ ಮಾಡಬೇಕು. ಆಮೇಲೆ ಇವತ್ತಿನ ದೇಶದ ಪರಿಸ್ಥಿತಿ, ನಾವು ಆ್ಯಕ್ಚುಲಿ ಇದು ಕಡಿಮೆ 110 ರೂಪಾಯಿ, ಇವತ್ತು 110 ರೂಪಾಯಿ 44 ಪೈಸೆ ಜಾಸ್ತಿ ಆಗಿದೆ. ಈಗಾಗಲೇ ಇನ್ನೂ ಜಾಸ್ತಿ ಆಗಬೇಕಾಗಿತ್ತು, ಇನ್ನೂ ಜಾಸ್ತಿ ಆಗಬೇಕಾಗಿತ್ತು. ಇಷ್ಟರಲ್ಲೇ ಹೋಗ್ತಾ ಇದೆಯಲ್ಲ ಅಂತ ಖುಷಿ ಪಡ್ಕೋಬೇಕು. ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ ಜಾಸ್ತಿ ಆಗೋ ಪರಿಸ್ಥಿತಿ ಇದೆ. ನಾನು ಹಂಗಾಗಿ ಯಾರು ಪ್ಯಾನಿಕ್ ಆಗೋ ನೆಸೆಸರಿ ಇಲ್ಲ. ಇದು ಅವಶ್ಯಕತೆ ಇರೋಂಥ ಪೆಟ್ರೋಲು ಡೀಸೆಲ್ ದೈನಂದಿನ ಅವಶ್ಯಕತೆ ಇರತಕ್ಕಂಥ ಇದು. ಹಂಗಾಗಿ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೊಳ್ಳಿ, ಯಾರು ಪ್ಯಾನಿಕ್ ಆಗೋದು ಬೇಡ, ಬಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಜನ ಹೇಳ್ತಾ ಇದ್ದಾರೆ ಸರ್, ಏನು ಇಷ್ಟು ಜಾಸ್ತಿ ಮಾಡಿದ್ದಾರೆ, ನಾವು ಬಾಡಿಗೆ ಕೇಳೋಕ್ಕಾಗಲ್ಲ, ಬಾಡಿಗೆ ಎಲ್ಲ ಅಷ್ಟೇ ಕೊಡ್ತಾ ಇದ್ದಾರೆ. ಈಗ ನಮ್ಮ ಹತ್ರ ತರಕಾರಿ ಅಂಗಡಿಯವರು, ಹಣ್ಣಿನ ಅಂಗಡಿಯವರು, ಎಲ್ಲರೂ ಅಪ್ಪೆ ಆಟೋದವರೆಲ್ಲ ಬರ್ತಾರೆ. ಅವರೆಲ್ಲ ಸರ್ ಇದೇನು ಇಷ್ಟೊಂದು ಜಾಸ್ತಿ ಮಾಡಿದಾರ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಅವ್ರಿಗೆ ವಿಧಿ ಇಲ್ಲ, ಅವ್ರಿಗೆ ಹಳೆ ಬಾಡಿಗೆನೇ ಕೊಡ್ತಾ ಇದ್ದಾರಂತೆ. ಹಂಗಾಗಿ ಅವರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಪ್ರತಿಯೊಂದು ಬೆಲೆಗಳು ಜಾಸ್ತಿ ಆಗುತ್ತೆ. ಒಂದಕ್ಕೊಂದಕ್ಕಿದು ಅಟ್ಯಾಚ್ಡ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ರಕ್ಷತ್, ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಗ್ರಾಹಕರಾಗ್ಬೋದು ಅಥವಾ ಪೆಟ್ರೋಲ್ ಬಂಕ್ ನ ಮಾಲೀಕರಾಗ್ಬೋದು, ಅವರ ಅಭಿಪ್ರಾಯಗಳು, ಜನ ಅಂತೂ ದರ ಏರಿಕೆಗಳಾಗ್ತಾ ಇರ್ತಕ್ಕಂಥದ್ದು ಸಹಜವಾಗನೇ ಕೂಡ ನಾವು ಹೊಂದ್ಕೊಳ್ತೀವಿ ಅಂತಂದ್ರೂ ಕೂಡ ಅವ್ರಿಗೆ ಹಿಂಸೆ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಕ್ಷತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.